ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಎಲ್ಲಿವರೆಗೆ DKC ಕಾಂಗ್ರೆಸ್ಸಲ್ಲಿ ಉಳಿಬಹುದು ಅನ್ನುವಂಥ ಪ್ರಶ್ನೆ ಇವತ್ತು ಎದ್ದು ನಿಂತದ. ಅವರ ಬಿ ಪ್ಲ್ಯಾನ್ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ತಲೆಯಲ್ಲಿ ಹೋಗ್ಬಿಟ್ಟದ ಅವ್ರಿಗೆ. ಯಾಕಂದರೆ ಸಿದ್ದರಾಮಯ್ಯರಂತೂ ಬಡಪೆಟ್ಟಿಗೆ ಸರಳವಾಗಿ ಮುಖ್ಯಮಂತ್ರಿ ಚೇರನ್ನು ಬಿಟ್ಟು ಕೊಡೋದಿಲ್ಲ. ಹಾಗಂತೇಳಿ ದೊಡ್ಡ ಸಾಧನೆ ಮಾಡ್ತಾರೆ ಅವರು ಈ ಮುಂದಿನ 2.5 ವರ್ಷದಲ್ಲಂತೂ. ಯಾಕಂದರೆ ಆಲ್ರೆಡಿ ಈ ಒಂದು ಹಿಂದುಳಿದವರ ಸಲುವಾಗಿ ಮೀಸಲಾತಿ ಸಲುವಾಗಿ ಅದನ್ನು ಒಂದು ಕೆಲಸನೂ ಮಾಡಿದ್ದಾರೆ. ಈಗಾಗಲೇ ಮುಂದೆ ಗ್ಯಾರಂಟಿನೂ ಕೊಟ್ಟಿದ್ದಾರೆ. ಜನಕ್ಕೆ ಬೇಕಂತ ಒಳ್ಳೆ ಕೆಲಸಗಳು ಆಗಿದಾವೆ, ಇಲ್ಲ ಅಂತಲ್ಲ. ಆದರೆ ಇದಕ್ಕಿಂತಲೂ ಮೀರಿದ್ದೇನಾದರೂ ಕೊಡ್ಲಿಕ್ಕೆ ಸಾಧ್ಯದನಾ ಅನ್ನುವಂಥದ್ದು ಮೋಸ್ಟ್ಲಿ ಅವರಿಂದ ಸಾಧ್ಯ ಇಲ್ಲೇನೋ. ಯಾಕಂದರೆ ಇವತ್ತು ಭಾಳ ಪ್ರಮುಖವಾಗಿ ಬೇಕಾಗಿದ್ದು ಎಜುಕೇಷನ್ ಫ್ರೀ, ಹೈಯರ್ ಎಜುಕೇಷನ್ ತನಕ. ಮತ್ತು ಅದರಲ್ಲೂ ಮುಖ್ಯವಾಗಿ ಶಿಕ್ಷಣಕ್ಕೆ ಬಜೆಟ್ನಲ್ಲೇ ಕಡಿಮೆ ಒಂದು 20% ರಿಸರ್ವೇಷನ್ ಬಜೆಟ್ನಲ್ಲಿ ಇಡ್ಲಿಕ್ಕೆ ಸಾಧ್ಯನಾ? ಜೊತೆಗೆ ಕರ್ನಾಟಕದ ರೈತರ ಆ ಕಾಲೆ ಕಾನೂನುಗಳನ್ನು ಕಿತ್ತಾಕಿ ರದ್ದು ಮಾಡಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲಾದರೂ ಅಟ್ಲೀಸ್ಟ್ ಜೊತೆಗೆ ಅವಾಗ ಮಾರ್ಕೆಟ್ ಮಾಡಿಕೊಡೋಂಥ ಕೆಲಸ ಇರ್ಕೊಳ್ಳೋ ಸಾಧ್ಯನಾ? ಇಂಥ ಏನಾದರೂ ಒಂದು ಅದ್ಭುತವಾದ ಕೆಲಸವನ್ನು ಜನಪರವಾದಂಥ ಗಾಂಧೀಜಿ ನೆಲೆಗಟ್ಟಿನಲ್ಲೇ ಒಂದು ಹೊಸ ಏನಾದರೂ ವ್ಯವಸ್ಥೆ ಚೇಂಜ್ ಮಾಡುವಂಥ ಸಾಹಸ ಮಾಡ್ತಾರಾ? ಭ್ರಷ್ಟಾಚಾರ ಕಿತ್ತು ಹೋಗುವಂಥ ಏನಾದರೂ ವ್ಯವಸ್ಥೆ ತಯಾರು ಮಾಡ್ತಾರಾ? ಇವ್ಯಾವ ನಮಗೆ ನಿಲ್ಲಿಸಿದಾಗ ಸಾಧ್ಯ ಇಲ್ಲ ಸಿದ್ದರಾಮಯ್ಯರಿಂದ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ, ಈಗ ಕೊಟ್ಟಿದ್ದ ಮ್ಯಾಕ್ಸಿಮಮ್ ಈಗಾಗಲೇ ರಿಸರ್ವೇಷನ್ ಸಲುವಾಗಿ, ಹಿಂದುಳಿದವ್ರ ರಿಸರ್ವೇಷನ್ ಸಲುವಾಗಿ ಎಷ್ಟು ತೊಂದರೆ ಆಗ್ಯದ ಗೊತ್ತದ. ಅದನ್ನು ಮಾಡಿ ಹರಸಾಹಸ ಮಾಡಿ ಅಂತಂದು ಹಚ್ಚಿದಾರ, ಸರ್ವೆ ಮಾಡಿಸಿದಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ನೆಲೆಗಟ್ಟಿನಲ್ಲೇ. ಒಳ್ಳೆಯ ಕೆಲಸ, ನಾವು ಶ್ಲಾಘಿಸ್ಬೇಕು ಅದನ್ನು. ಯಾರಾದರೂ ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, ಹಿಂದುಳಿದ ದಲಿತ ಆದಿವಾಸಿಗಳ ಮೈನಾರಿಟಿಗಳ ಅದರಲ್ಲೂ ಮುಖ್ಯವಾಗಿ ಈ ಎಲ್ಲ ಬಿದ್ದ ಸಮುದಾಯದ ಸಲುವಾಗಿ ಏನು ರಿಸರ್ವೇಷನ್ನ ತರುವ ನೆಲೆಗಟ್ಟಿನಲ್ಲೇ ಸರ್ವೆ ಮಾಡಿಸಿದರೆ ದೊಡ್ಡ ಸಾಧನೆ. ಜೊತೆಗೆ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ವರ್ಷಕ್ಕೆ 50,000 to 60,000 ಕೋಟಿ ರೂಪಾಯಿಗಳದ್ದು. ಅದು ಮೆಚ್ಚುವಂಥದ್ದೇನ. ವಿದ್ಯುತ್ ಫ್ರೀ ಇರ್ಬೋದು, ಹೆಣ್ಮಕ್ಳಿಗೆ ಫ್ರೀ ಬಸ್ ಇರ್ಬೋದು, 2,000 ಇರ್ಬೋದು, ಇದು ಒಳ್ಳೆಯ ಗುಣ. ಆದರೆ ಇದಕ್ಕಿಂತ ಮೀರಿ ಶಿಕ್ಷಣ ಮತ್ತು ಆರೋಗ್ಯ ಸಲುವಾಗಿ, ಔಷಧಿಗಳ ಸಲುವಾಗಿ ಏನಾದರೂ ಫ್ರೀ ಮಾಡಲಿಕ್ಕೆ ಸಾಧ್ಯದನಾ? ಹೈಯರ್ ಎಜುಕೇಷನ್ ತನಕ ಇದು ಮೋಸ್ಟ್ ಸಾಧ್ಯ ಇಲ್ಲ. ಮತ್ತು ಯಾವ ಸಾಧನೆಗಾಗಿ ಇನ್ನೂ ಮುಂದಿನ 2.5 ವರ್ಷ ಇವರು ಮುಖ್ಯಮಂತ್ರಿ ಆಗಿರಬೇಕು ಅನ್ನೋದು ಇವತ್ತು ಮೂಲಭೂತ ಪ್ರಶ್ನೆ ನಾವು ಕೇಳಬೇಕಾಗಿದೆ ಸಿದ್ದರಾಮಯ್ಯನವ್ರಿಗೆ. ಅದೆಷ್ಟು ಅಟ್ಯಾಚ್ಮೆಂಟ್ ಅದು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಅಂತ. ಹೋಗ್ಬಿಡಬೇಕು ತಮ್ಮ ಮಕ್ಕಳನ್ನ ಅದು ತಂದು ಕುಡಿಸ್ತಾರ? ಇಲ್ಲ, ಅದು ನಮ್ಮಲ್ಲೆಲ್ಲ ಸ್ವಲ್ಪ ಪರಂಪರೆ ಹಾಕೊಂಡು ಬಂದೀವಿ ನಾವು. ಯಡಿಯೂರಪ್ಪನವರಾಗಿರ್ಬೋದು, ಸ್ವತಃ ಕಾಂಗ್ರೆಸ್ನಲ್ಲೇ ಇವತ್ತು ರಾಹುಲ್ ಗಾಂಧಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅದನ್ನಾದರೂ ಮಾಡ್ತಾರಾ? ಅದೂ ಇಲ್ಲ. ಹೆಚ್ಚಿಂದ್ರಿಗೆ ಅದು ಸಾಧ್ಯ ಇಲ್ಲ. ಇನ್ನೇನು ಯಾಕೆ ಉಳಿತಾ ಇದ್ದಾರೆ? ರೆಕಾರ್ಡ್ ಆಯ್ತಲ್ಲ, 2 ವರ್ಷದ ರೆಕಾರ್ಡ್ ಮುರಿದು ಹೋಗಿದ್ದಾರೆ. ಬಿಟ್ಟು ಕೊಡಬೇಕು ಅವ್ರಿಗೆ ಪ್ರೀತಿಯಿಂದ ಬಿಟ್ಟುಕೊಟ್ಟು. ರಾಷ್ಟ್ರ ಮಟ್ಟದ ಇವತ್ತು ನಾಯಕರ ಕೊರತೆ ಅದ ಕಾಂಗ್ರೆಸ್ನಲ್ಲ, ಅದರಲ್ಲೂ OBC ನಾಯಕರ ಕೊರತೆ ಅದ. ಯಾಕೆ ಕಾಂಗ್ರೆಸ್ನ ಬೆಳೆಸೋ ಸಲುವಾಗಿ ಹೋರಾಟ ಮಾಡಬಾರ್ದು ಸಿದ್ದರಾಮಯ್ಯನವರು ಅಂದು ನಮ್ಮ ಪ್ರಶ್ನೆ. ಸುಮ್ಮನೆ ಈ ಕುರ್ಚಿ ಸಲುವಾಗಿ ಇದನ್ನು ಎದ್ದ ತಕ್ಷಣ ಕೊಡೆ ಬಿಡೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಮಾಡ್ತೀನಿ ನೋಡ್ಕೊಂಡು ಪ್ರೀತಿಯಿಂದ ಕರೆದ DKC ಅವರು, ಇವರು ಶಿಷ್ಯರಲ್ಲ, ಪ್ರೀತಿಯಿಂದ ಅವರು ಇಲ್ಲಪ್ಪ ನಮ್ಮ ವೇದದಷ್ಟು ಮುಖ್ಯ ಅವ್ರ ಮಾತುಗಳು ಅಂತ ಹೇಳ್ಕೊಳ್ತಾರೆ. ಮಾಡೋದು ಕರೆ ಇರ್ಬೋದು, ಸುಳ್ಳು ಇರ್ಬೋದು, ಭಾಳ ನಿಮ್ಮ ಬಗ್ಗೆ ಭಿನ್ನ ಅಭಿಪ್ರಾಯ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ರಾಜಕೀಯದಲ್ಲಿ ನಡೆಯುವಂಥದ್ದು ಅದು. ಯಾವಾಗ ಯಾರು ಎಲ್ಲಿರ್ತಾರೋ ಗೊತ್ತಿಲ್ಲ, ಯಾರು ಬೆನ್ನಾಗ ಯಾರು ಚೂರಿ ಹಾಕೋರು ಗೊತ್ತಿಲ್ಲ. ನಾವು ಯಾರನ್ನು ನಂಬಿರ್ತೀವಿ ಅವರ ಮೋಸ ಮಾಡೋದಿಲ್ಲ ಅಂತ ಗ್ಯಾರಂಟಿ ಏನದ? ಅದೆಲ್ಲ ಇರಲಿ. ರಾಜಕೀಯವಾಗಿ ಇವತ್ತು 2ನೇ ನಂಬರ್ದಲ್ಲಿ ಇರ್ತಿರೋದು DKC ಅವರು. ನೀವು ಮಾಡೋ ಕೆಲಸ ಅವ್ರು ಮಾಡ್ತಾರೆ, ಅಂದ್ಬಿಟ್ಟು ಅವ್ರು ಮಾಡೋಲ್ಲ. ಅವರು ಜಾತಿವಾದಿಗಳಿದ್ದಾರೆ, ವಕ್ರ ಲಾಬಿ ಮಾಡ್ತಾ ಇರ್ತಾರೆ, ಮೇಲ್ಜಾತಿಗಳ ಬಗ್ಗೆ ಲಾಬಿ ಮಾಡ್ತಾ ಇರ್ತಾರೆ, ಧರ್ಮಸ್ಥಳದ ಬಗ್ಗೆ ಅಲ್ಲಿ ತಪ್ಪುಗಳಾದ ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ, ಷಡ್ಯ ಅಂತ ಅಂದು ಕರಿತಾರೆ. ಅದಕ್ಕೆ ಅವೆಲ್ಲ ಸಾಮಾನ್ಯನ. ಈಗೆಲ್ಲರೂ ಅವರಿದ್ದಾರೆ. ನೀವು ಹೆಚ್ಚು ಅದನ್ನು ನೇಮಿಸಿದ್ರೆ ಅಷ್ಟೇ. SIT ಕಡೆದು ಇವತ್ತಿಗೂ 20 ವರ್ಷಗಳೇ ತನಿಖೆ ಮಾಡ್ಸೋಕೆ ಹೆಚ್ಚಿಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಮಾಡಿಸ್ಬೇಕಾಗಿತ್ತು, ಅದನ್ನು ಮಾಡಿಸಿಲ್ಲ. ಮತ್ತು ನೀವೇನಾದ್ರೂ ಡಿಫ್ರೆಂಟ್ ಇಲ್ಲ ಅದ್ದೀರಿ ಅಂತ ಹೇಳೋಕ್ಕಾಗೋಲ್ಲ. ಎಲ್ಲ ಹಿನ್ನೆಲೆಯಲ್ಲೇ ನೀವು ಯಾಕೆ ಸಿಟ್ಟು ಬಿಟ್ಕೊಡ್ಬಾರ್ದು? ಆಲ್ರೆಡಿ ಶಾಸಕರಿಗೆ ಕೊರತೆ ಐತೆ ಅಂಥೇಳಿ ಒಂದು ಆರೋಪ ಇತ್ತು.
ಅದಕ್ಕೆ ಅವರು ಈಗ ಅದು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ಅದನ್ನ ಮಾಡ್ತಾರಲ್ರಿ, ಹಾರಿಸ್ಕೊಂಡು ಹೋಗೋದು, ಮಾಡೋದು, ದುಡ್ಡು ಕೊಡೋದು, ನಮ್ಮ ಕಡೆ ಪಾಪ ಅನ್ನೋದು. ಏನು ಇವ್ರು ಯಾರು ಸಾಧ್ಯ ಮಾಡೋದು ಏನಿಲ್ಲ, ತಮ್ಮ ಸಂಖ್ಯೆ ಹೆಚ್ಚು ಮಾಡಿ ತೋರಿಸುವಾಗ. ಮತ್ತು ಇವ್ರು ಶಾಸಕರು ಏನಪ್ಪ ಅಂತಾರೆ, ದುಡ್ಡು ಖರ್ಚು ಮಾಡಿರ್ತಾರೆ ಕೋಟಿಗಳೇ, ಅದು ಗಳಿಸ್ಬೇಕಾಗಿರ್ತದೆ. ಸಿದ್ದರಾಮಯ್ಯಗೆ ಬೇರೆದಾಗ ಅವ್ರಿಗೆ ಸಿದ್ಧಾಂತವಾದಿಗಳ ಎಲ್ಲೋ ಒಬ್ಬರಿಬ್ಬರು ಇರ್ಬೋದು, ಸಿದ್ಧಾಂತವಾದಿಗಳು, ಆದರ್ಶವಾದಿಗಳು, ಸಮಾಜವಾದಿಗಳು ಅವರೆಲ್ಲಿದ್ದಾರೆ ಇವತ್ತು. ಅವರು ಸಹ ತರಲಿಕ್ಕೆ ಸಾಧ್ಯ ಈ ವ್ಯವಸ್ಥೆಯಲ್ಲಿ. ಇವತ್ತು ಡಿ ಕೆ ಶಿವರು ಮಾಡ್ತಾ ಇದ್ದಾರೆ, ಇದೇ ಕೆಲಸ ನೀವು ಮಾಡ್ತಾ ಇದ್ದೀರಿ, ಇನ್ನೊಬ್ಬರು ನಿಮ್ಮ ಹಿಂಬಾಲಕರು ಮಾಡ್ತಾ ಇರ್ತಾರೆ ಅಂದಾಗ ಡಿ ಕೆ ಶಿವರು ಇವತ್ತು ಅನೇಕರನ್ನು ಒಲಿಸ್ಕೊಳ್ತಾ ಇದ್ದಾರೆ, ತಮ್ಮ ಶಾಸಕ ಸಂಖ್ಯೆ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ನಿಮಗಿಂತಲೂ. ಅಂದರೆ ಆಗಲಿಲ್ಲ ಆದರೆ ಈಗ 40 ಜನ ಕುಡಿದಾರ ಸುದ್ದಿಗಳಿದ್ದಾವೆ, ಖಚಿತ ಸುದ್ದಿಗಳಿದ್ದಾವೆ. ಅವ್ರು ತೊಗೊಂಡು ಬಿ ಜೆ ಪಿ ಹೋಗಿಬಿಡ್ತಾರೆ. ಒಂದು ಪ್ಲಾನ್ ಇಟ್ಟಿದ್ದಾರೆ ಅವರು, ಕಾಂಗ್ರೆಸ್ ಇರಲಿ ಹೋಗಲಿ, ಇಲ್ಲಿ ತಂದು ದುಡಿದು ಕಾಂಗ್ರೆಸ್ ಏನಾರಿಗೇನು ಕೊಟ್ಟರು ಅಂತ ಮನೋಭಾವ ಅವ್ರಿಗೆ. ನಾನು ಸಿ ಎಮ್ನ ಮಾಡಲಿಲ್ಲ ಅಂತೇಳಿ. ನಾವು ಎಷ್ಟು ವರ್ಷ ಬದುಕ್ತೀವಿ ರೀ, 1000 ವರ್ಷ ಬದುಕ್ತೀವಿ ಆಗಿಲ್ಲ. ನಾವು ಸಿ ಎಮ್ ಮಾಡಿದ್ರು, ಮಾಜಿ ಸಿ ಎಮ್ ಧರಿಸುತ್ತಲ್ಲ, ಏನು ಬಿ ಜೆ ಪಿ ಬಂತು, ಕಾಂಗ್ರೆಸ್ ಬಂತು. ಕಾಂಗ್ರೆಸ್ ಮೂಲಕ ಆಗಿದ್ದರೆ ಇನ್ನೂ ಖುಷಿ ಆಗಿತ್ತು, ಇಲ್ಲ. ಮತ್ತು ಬಿ ಜೆ ಪಿಗರಂತೆ ಗೊತ್ತದ ಈಗಾಗಲೇ ಮೋದಿ ಅವರಿಗೆ ಸ್ವಚ್ಛ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಮುಕ್ತ ಭಾರತ. ಅದರಲ್ಲೂ ಕರ್ನಾಟಕದ ಕಾಂಗ್ರೆಸ್ನೊಂದು ಖುಲ್ಲಾ ಮಾಡಿಬಿಟ್ರೆ ಮುಗಿದ ಹೋಗಿ ಇಲ್ಲ ಕಾಂಗ್ರೆಸ್. ಆ ನೆಲೆಯಲ್ಲಿ ಅವರು ಇವತ್ತು ಸಪೋರ್ಟ್ ಮಾಡಲಿಕ್ಕೆ ರೆಡಿ ಆಗ್ಯಾರ, ಸುದ್ದಿಗಳು ಬರ್ತಾ ಇದ್ದಾವೆ. ಅವರು 60-62, ಇವರು 40 ಅದ್ರ 110, 105 ಬರ್ತದೆ. 4 ಮನೆ ನಿಂತು ಕೊಳ್ಕೊಳಿಕ್ಕೆ ಬರ್ತದೆ. ಈಗ ಜೆ ಡಿ ಎಸ್ಗೆಲ್ಲ ಮಂದಿ ತೊಗೊಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ HDK ಐತಂತವರು ಸಪೋರ್ಟ್ ಮಾಡೋದಿಲ್ಲ ಅಂತ ಗೊತ್ತದ ಅವ್ರಿಗೆ. ಜೆ ಡಿ ಎಸ್ 10 ಮಂದಿ ತೊಗೊಳ್ತಾರೆ, ಮಿನಿಸ್ಟರ್ ಮಾಡ್ತಾರೆ ಅಂತೇಳಿ ಜೆ ಡಿ ಎಸ್ ಹೊಡೆದು ಹೋಗಿಬಿಡ್ತದೆ. ಇಷ್ಟು ಸಿಂಪಲ್ ಲಾಜಿಕ್ ಅದ ಅವ್ರದ್ದು, ಯಾರ್ದು ಡಿ ಕೆ ಶಿ ಅವರು. ಅದಕ್ಕಾಗಿ ಇಂಥ ಸಂದರ್ಭದಲ್ಲೇ ಕಾಂಗ್ರೆಸ್ ಉಳಿಸೋ ಸಲುವಾಗಿ ತ್ಯಾಗ ಯಾಕೆ ಮಾಡಬಾರ್ದು ಸಿದ್ದರಾಮಯ್ಯನವರು? ಹೇಳಿದ್ದೀನಿ ನಿಮಗೆ, 6 ದೊಡ್ಡ ಸಾಹಸಿಗರಲ್ಲ, ಇಡೀ ವ್ಯವಸ್ಥೆನ ಬದಲು ಮಾಡುವಂಥ, ಭ್ರಷ್ಟಾಚಾರ ಉಳಿಸುವಂಥ, ಎಲ್ಲರಿಗೂ ಉದ್ಯೋಗ ಸಿಗುವಂಥ, ಕೃಷಿ ಕ್ಷೇತ್ರವನ್ನು ಬಲಾಢ್ಯ ಮಾಡುವಂಥ, ರೈತರಿಗೆ ಗೋಡಾವನ್ನು ಕಟ್ಟಿಸಿಕೊಡುವಂಥ, ಎಲ್ಲರಿಗೂ ಶಿಕ್ಷಣ ಫ್ರೀ ಮತ್ತು ಎಜುಕೇಷನ್ ಫ್ರೀ, ಉಳಿದ ಗ್ಯಾರಂಟಿ ತೆಗೆದಾಕಿ. ನೀವು 2 ಗ್ಯಾರಂಟಿ ಸಾಕೀಗ ನಮ್ಮ ಬೆಳವಣಿಗೆ. ಇವನು ಮಾಡಲಿಕ್ಕೆ ಸಾಧ್ಯದನ? ಸಾಧ್ಯನ. ಮತ್ತೆ ಯಾಕಿರ್ತೀರಿ ಸಿದ್ದರಾಮಯ್ಯನವರ? ಡಿ ಕೆ ಶಿವರು ಬಿಟ್ಕೊಳ್ಳಿಲ್ಲ ಅಂದರೆ 2022 ಯಾರು ಫೈಟ್ ಮಾಡ್ತಾರೆ? ಸತೀಶ್ ಅವರು, ಅವ್ರ ವಿರುದ್ಧ ಅವರು ಯಾರು ಕಸೋದವ್ರು ಗೆಲ್ತಾರೆ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಲ್ವಾ? ಈಗ ನಿಮ್ಮ ಮುಂದಿರುವಂಥದ್ದು ಏನಪ್ಪ ಅಂತಂದ್ರೆ ಸ್ಪಷ್ಟವಾಗಿ ಕಾಂಗ್ರೆಸ್ ಉಳಿಬೇಕು. ಕಾಂಗ್ರೆಸ್ ಉಳಿಲಿಲ್ಲ ಅಂದ್ರೆ ನಿಮಗೆ ಗೊತ್ತದ ಬಿ ಜೆ ಪಿಯನ್ನು ವಿರೋಧಿಸುವಂಥ ಶಕ್ತಿ ಈ ದೇಶದಲ್ಲಿ ಇಲ್ಲ. ಇವತ್ತು ಏನಾದರೂ ರಾಹುಲ್ ಗಾಂಧಿ ಅವ್ರ ಜೊತೆ ನೀವು ಇದ್ದರೆ ಒಂದಿಷ್ಟು ಏನು ಉಳಿಬೋದು. ಹೇಗಂತೇಳಿ ನೀವು ಎಕ್ಸಾಮ್ ಪ್ರಧಾನಿ ಆಗ್ತಾರೆ ನಾಳೆ ನಮ್ಮ ರಾಹುಲ್ ಗಾಂಧಿ ಅವರು ಅಂತ ಅನ್ನೋ ಶಕ್ಯ ಇಲ್ಲಿಲ್ಲ. ಯಾಕಂದರೆ ಏನೇನು ನಡೀತಾ ಇದೆಯಲ್ಲ ನಿಮ್ಮ ಮುಂದೆ ಕಣ್ಣು ಮುಂದದ. A1 ಚುನಾವಣಾ ಆಯೋಗ ಸಹಿತ 1 ಸೈಡೆಡ್ ಆಗಿದೆ ಅಂತ ಅನಿಸ್ತಾ ಇದೆ ಇವತ್ತು SIR ಮೂಲಕ. ಇಂಥ ಪ್ರಸಂಗದಲ್ಲೇ ಕಾಂಗ್ರೆಸ್ನಿಂದ ಇವತ್ತು ಮುಖ್ಯಮಂತ್ರಿ ಆಗಿದೆ. ನಿಮಗೆ ದೇವೇಗೌಡರು ಮಾಡಲಿಲ್ಲ, JDS ಮಾಡಲಿಲ್ಲ, ಇವತ್ತು ಕಾಂಗ್ರೆಸ್ನಿಂದ ಇವತ್ತು ಮುಖ್ಯಮಂತ್ರಿ ಆಗಿದ್ರಿ. ಕಾಂಗ್ರೆಸ್ ಋಣ ತೀರಿಸ್ರಿ, ಡಿ ಕೆ ಶಿ ಅವ್ರನ್ನ ಉಳಿಸ್ಕೊಡ್ರಿ ಅನ್ನುವಂಥದ್ದು ಇವತ್ತಿನ ಕಾಂಗ್ರೆಸ್ ಪ್ರಿಯರವಾದ. ಸುಮ್ಮನೆ ನಂದು ಆಯ್ತು, ನಾನು 80,000-90,000 ಶಾಸಕರು ಅದಾರಿಲ್ಲ ಅಂತಲ್ಲ, ಆದರೂ ಮಾಡಲಾರ್ದ ಪ್ರೀತಿ ನೀವು ಬಿಟ್ಟುಕೊಟ್ರೆ ಡಿ ಕೆ ಶಿ ನಿಮ್ಗೆ ಋಣಿಯಾಗಿರ್ತಾರೆ. ನಿಮ್ಗೆ ಎಂಥ ಸಮಾಜ ಕಟ್ಟಬೇಕಾಗಿ ಮುಂದಿದ್ದು ಅವ್ರ ಕಡೆ ಮಾಡಿಸ್ಬೋದಲ್ಲ. ಏನಂತೀರಿ ಅದಕ್ಕೆ? ನೋಡ್ರಿ, ಇಲ್ಲ ಅಂದ್ರೆ ಬಿ ಪ್ಲ್ಯಾನದ ಶಾಸಕರು ಒಡೆದು ಹೋಗ್ತಾ ಇದ್ದಾರೆ. 45-50 ಶಾಸಕರು ಹೋದ್ರಪ್ಪ ಅಂತಂದ್ರೆ BJP ಸರ್ಕಾರ ಮಾಡೋಕ್ಕೆ ಬರ್ತದೆ. ಮಹಾರಾಷ್ಟ್ರದ ಹಿಸ್ಟ್ರಿ ಇಲ್ಲಿ ರಿಪೀಟ್ ಆಗ್ತದೆ. ಅದು ಬೇಕಾ ಸಿದ್ದರಾಮಯ್ಯನವರ? ನಿಮ್ಮನ್ನು ಕೇಳುವಂಥ ಪ್ರಶ್ನೆ ಇವತ್ತು. ಯಾಕಂದರೆ ಕಾಂಗ್ರೆಸ್ನಿಂದ ನೀವು CM ಆಗಿದ್ದೀರಿ. ರಾಹುಲ್ ಗಾಂಧಿ ಇವತ್ತು ಇಡೀ ಕಾಂಗ್ರೆಸ್ಸನ್ನು ಬೆಳೆಸೋ ಹಂತಕ್ಕೆ ತಂದು ನಿಲ್ಲಿಸ್ತಾ ಇದ್ದಾರೆ, ಪಾತ್ರ ಆಸ್ತಿ ತೋರ್ತಾ ಇದ್ದಾರೆ. ಅನೇಕರು ಅವ್ರಿಗೆ ಮೋಸ ಮಾಡಿ ಹೋಗಿದ್ದಾರೆ. ಒಳ್ಳೆಯ ವ್ಯಕ್ತಿ ಆಗಿದ್ದಾರೆ ಅವರು. ಇವತ್ತು ನಾಡು ಸುತ್ತೋದ್ರಿಂದ ಪಾದಯಾತ್ರೆ ಮತ್ತು ಬಸ್ ಯಾತ್ರೆ ಮೂಲಕ ಕಾಂಗ್ರೆಸ್ಸನ್ನು ಮುಂದಕ್ಕೆ ಎತ್ತು ಪ್ರಯತ್ನ ಮಾಡ್ತಾರೆ. ನೀವು ಸಹಾಯ ಮಾಡಿರಿ. ಮುಖ್ಯಮಂತ್ರಿ ಅನ್ನೋದ್ರಾಗ ಏನು ಆಗ್ತದೆ? ಆಯ್ತಲ್ಲ, ರೆಕಾರ್ಡ್ ಮುರಿದ್ರಿ ದೇವರಾಜ್ ಅರಸರದು ಅಲ್ವಾ? ನೋಡಿ ವಿಚಾರ ಮಾಡಿ. ನೀವು ಪ್ರಜ್ಞಾವಂತರಿದ್ದೀರಿ, ಸಮಾಜವಾದಿಗಳಿದ್ದೀರಿ, ತಿಳುವಳಿಕೆ ಅದ, ನಿಮಗೆ ಹೇಳುವಂಥ ಸಾಹಸ ಇಲ್ಲ. ಆದರೆ ಡಿ ಕೆ ಶಿ ಅವರು ಸಹಿತ ಗಲಭೆ ಭಾಳ ಮಾಡ್ತಾ ಇದ್ದಾರೆ. ದೊಡ್ಡ ಮಾತು ಮಾತಾಡಿದರು ಡಿ ಕೆ ಶಿ ಅವರು. ಏನೋ ತಾಳ್ತಿಲ್ಲ, ಮೀರಿ ಸದ್ದಿಲ್ಲ, ಹಾಗೆ ಹೀಗೆ ಏನೇನೋ ಮಾತು ಮಾಡಿದರು. ನೋಡಿದಾಗ ಎಂಥ ತ್ಯಾಗಿಪ್ಪ ಇವರು ಅಂತಾರಿತ್ತು. ಆದರೆ ಇವತ್ತು ಆ ಶಾಸಕರಿಗೆ ಖರೀದಿ ಮಾಡುವಂಥ ಕೆಲವೊಂದು ಏನೋ ಸುದ್ದಿಗಳು ಬರ್ತಾ ಇದ್ದಾವೆ. ಕನ್ನಡ ಸುಳ್ಳು ಗೊತ್ತಿಲ್ಲ, ಅವು ಫೇಕು ಇರ್ಬೋದು, ನಿಜಾನೂ ಇರ್ಬೋದು. ಅವು ಸುದ್ದಿ ನೋಡಿದಾಗ ಇವರು ಡಿ ಕೆ ಶಿ ಇನ್ನೊಬ್ಬ ಡಿ ಕೆ ಶಿ ಇನ್ನೊಬ್ಬ ರಾಜಕಾರಣಿ ಸಾಮಾನ್ಯ ಅಂತ ಅನ್ನಬೇಕಾಗ್ತದೆ. ಕಾಂಗ್ರೆಸ್ ಪ್ರೀತಿ ತೋರಿಸೋರಷ್ಟ ಅನಿವಾರ್ಯ ಆದರೆ ಕಾಂಗ್ರೆಸ್ ಬಿಟ್ಟು ಹೋಗ್ತಾರಪ್ಪ ಅನ್ನೋಂಥ ಮಾತುಗಳು ಅನಿಸ್ತಾ ಇದ್ದಾವೆ. ನೋಡಿ ವಿಚಾರ ಮಾಡಿ ಅಂತ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಧ ಹೇಗೆ ಸಿಗ್ತಾರೆ ಅನ್ನೋದು ಸತ್ಯಕ್ಕಾಗಿರಲಿ ವಂದನೆಗಳು.